ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ನಾನು ಅಡುಗೆ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಮಾಡ್ಕೊಬೋದು ಮತ್ತು ಶೈನಿಂಗ್ ಆಗಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೊರಗಡೆ ಹೋಗಬೇಕು, ಅದು ತರಬೇಕು, ಇದು ತರಬೇಕು ಅನ್ನೋ ನೆಸೆಸಿಟಿ ಯಾವುದೂ ಇಲ್ಲ. ಸಿಂಪಲ್ಲಾಗಿ ನಮ್ಮ ಅಡುಗೆ ಮನೆಯಲ್ಲೇ ನಾವು ದಿನನಿತ್ಯ ಉಪಯೋಗಿಸೋಂಥ ಐಟಮ್ಸ್ಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾನು ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಮಾಡ್ಕೊಬೋದು ಮತ್ತು ವೈಟ್ನಿಂಗ್ ಆಗಿ ಮಾಡ್ಕೊಬೋದು ಅದನ್ನು ತೋರಿಸ್ತಾ ಇದ್ದೀನಿ. ನಾನು ಇವತ್ತು ತೋರಿಸ್ತಾ ಇರೋಂತಹ ಮನೆ ಮದ್ದುಗಳನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಮತ್ತು ಯಾವುದೇ ರೀತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತು ಫಸ್ಟ್ಗೆ ನಾನು ಯೂಸ್ ಮಾಡ್ತಾ ಇರೋದು ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಅದರಿಂದ ಫಸ್ಟು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಇದು ನನ್ನ ಬೆಸ್ಟ್ ಹೋಮ್ ರೆಮಿಡಿ ಸ್ಕ್ರಬ್. ಇದರಲ್ಲಿ ಬೇರೆ ಏನೂ ಇಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 2ರಿಂದ 3 ಚಿಟಿಕೆ ಅಷ್ಟು ಪುಡಿ ಉಪ್ಪು ಮತ್ತು ಲೆಮನ್ ಇದ್ದರೆ ಲೆಮನ್ ಜ್ಯೂಸ್ ಹಾಕೊಳ್ಳಿ, ಇಲ್ಲಾಂದರೆ ಟೊಮೆಟೊ ರಸ ಹಾಕೊಂಡ್ರೆ ಸಾಕು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಫೇಸ್ ವಾಶ್ ಮಾಡಿರೋದ್ರಿಂದ ಆಲ್ರೆಡಿ ನಾನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ನಿಮ್ಮ ಕುತ್ತಿಗೆ ಭಾಗ ಅಂದರೆ ನೆಕ್ಕಿಗೆ ಕೂಡ ಮಾಡ್ಕೊಬೋದು. ನಾನು ತುಂಬ ವಿಡಿಯೋಸಲ್ಲಿ ಹೇಳ್ತಾ ಇದ್ದೀನಿ, ಸ್ಕ್ರಬ್ ಮಾಡುವಾಗ ನೀವು ತುಂಬ ನಿಧಾನವಾಗಿ ಮಾಡಿ. ನೀವು ಪರಪರ ಅಂತ ಉಜ್ಕೊಂಬಿಟ್ರೆ ಸ್ಕಿನ್ನು ತುಂಬಾ ರೆಡ್ಗೆ ಆಗೋಗುತ್ತೆ ಮತ್ತು ಬಗ ಅಂತ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಸ್ವಲ್ಪ ನಿಧಾನಕ್ಕೆ ನೀವು ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬ ತರತರಾಗಿರುತ್ತೆ, ಕೇಳಿಸ್ತಾ ಇರ್ಬೋದು ನಿಮಗೆ. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ನಾವು ಸ್ಕ್ರಬ್ ಮಾಡಬೇಕು. ಇದಕ್ಕೆ ನಾವು ಲೆಮನ್ ಅಥವಾ ಟೊಮೊಟೊ ಏನು ಹಾಕ್ತೀವಿ ಅದು ಸ್ವಲ್ಪ ಹುಳಿ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ನು ಚುಮ ಅನ್ನುತ್ತೆ. ಆದರೆ ಪರವಾಗಿಲ್ಲ, ತುಂಬ ಗ್ಲೋಯಿಂಗ್ ಆಗಿ ಬರುತ್ತೆ. ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಡ್ರೈ ಆಗ್ತಾ ಇದೆ. ಇವಾಗ ನಾನು ಸ್ಕ್ರಬ್ನ ವಾಶ್ ಮಾಡ್ತೀನಿ. ನಾನು ರೂಮಲ್ಲಿ ಮಾಡ್ತಾ ಇರೋದ್ರಿಂದ ನಾನೊಂದು ನೀರಿಗೆ ನಾನು ಮೊದಲೇ ಹೇಳ್ದಾಗೆ ಸ್ಪಾಂಜ್ ಹಾಕಿ ಇಟ್ಕೊಂಡಿದ್ದೀನಿ, ಅದರಲ್ಲೇ ವಾಶ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫುಲ್ಲು ಸಾಫ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಬಂದು ಮಸಾಜ್. ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಅರಿಶಿಣದ ಪುಡಿ ಆ್ಯಡ್ ಮಾಡಿದ್ದೀನಿ. ಆ ತುಪ್ಪ ಇಲ್ಲ ಅಂತಂದರೆ ಹಾಲಿನ ಕೆನೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ಇದೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು. ಇದು ಸ್ವಲ್ಪ ನೀವು ಅಪ್ಲೈ ಮಾಡುವಾಗ ಜಿಡ್ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ. ತುಪ್ಪ ಹಾಕಿರೋದ್ರಿಂದ ಸ್ಕಿನ್ಗೆ ತುಂಬ ಗ್ಲೋಯಿಂಗ್ ಕೊಡುತ್ತೆ ಮತ್ತು ಒಳ್ಳೆ ಮಾಯ್ಶ್ಚರೈಸಿಂಗ್ ಆಗುತ್ತೆ ಸ್ಕಿನ್ನು. ಅಷ್ಟೇ ಏನಿದೆ, ಅದು ನಮಗಿರೋಂಥ ಪಿಂಪಲ್ಸ್ ಇರ್ಬೋದು ಮತ್ತು ನಮ್ಮ ಮುಖದ ಮೇಲೆ ಬೇಡವಾಗಿರೋಂಥ ಕೂದಲುಗಳಿರ್ಬೋದು, ಎಲ್ಲನೂ ತೆಗೆದುಬಿಡುತ್ತೆ. ಸೊ ನೋಡಿ, ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ನಿಧಾನವಾಗಿ ಸ್ವಲ್ಪ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಾನು ವಾಶ್ ಮಾಡ್ಕೊತೀನಿ. ಇದು ಜಿಡ್ಡಿರೋದ್ರಿಂದ ವಾಶ್ ಮಾಡುವಾಗ ಸ್ವಲ್ಪ ಜಿಡ್ ಫೀಲ್ ಆಗುತ್ತೆ. ಮತ್ತು ನಾವು ಸ್ಪಾಂಜ್ ಯೂಸ್ ಮಾಡಿ ಮಾಡೋದು ಬೇಡ ಅಂದ್ಕೊತೀನಿ, ಯಾಕೆಂದರೆ ಸ್ಪಾಂಜ್ ಕೂಡ ಹಾಳಾಗುತ್ತೆ.
ಸ್ವಲ್ಪ ಇದಕ್ಕೆ ಸೋಪ್ ಹಾಕಿ ವಾಶ್ ಮಾಡಬೇಡಿ, ಬರೀ ಸ್ವಲ್ಪ ನೀರು, ಬರೀ ತಣ್ಣೀರಲ್ಲಿ ಅಥವಾ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೀಟಾಗಿ ವಾಶ್ ಮಾಡಿದ್ದೀನಿ. ನಾನು ಆದಷ್ಟು ಎಲ್ಲ ಫೇಸ್ ಪ್ಯಾಕ್ಗಳು ನಾನು ನೈಟ್ ಟೈಮೇ ಮಾಡೋದು. ಅದರಿಂದ ರೂಮಲ್ಲಿ ಲೈಟ್ ಹಾಕಿರೋದ್ರಿಂದ ಸ್ವಲ್ಪ ಎಫೆಕ್ಟ್ ಯಾವಾಗ ಕಾಣಲ್ಲ ಅನಿಸುತ್ತೆ. ಆದಷ್ಟು ಇನ್ನು ಮುಂದೆ ನಾನು ಮಾರ್ನಿಂಗ್ ಟೈಮಲ್ಲಿ ಫೇಸ್ ಪ್ಯಾಕ್ ಆಗಿರ್ಬೋದು, ಬೇರೆ ರೆಮಿಡಿಗಳನ್ನ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಮ್ಮ ಫೇಸ್ ಪ್ಯಾಕ್, ಇದು ಮುಲ್ತಾನಿ ಮಿಟ್ಟಿ. ತುಂಬ ಆಯುರ್ವೇದಿಕ್ ಶಾಪಲ್ಲಿ, ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ. ಈಗ ಬಂಜಾರಸಲ್ಲಿ ಕೂಡ ಸಿಗ್ತಾ ಇದೆ ಮುಲ್ತಾನಿ ಮಿಟ್ಟಿ. ಇದರಲ್ಲಿ 5 ಪ್ಯಾಕ್ಸ್ ಇದೆ. ಇದರಲ್ಲಿ ಬಂದು 5 ಪ್ಯಾಕ್ ಇರ್ತವೆ ನೋಡಿ. ಈ ಥರ 5 ಪ್ಯಾಕ್ ಇರುತ್ತೆ. ನಾನು ಇವತ್ತು ಒಂದು ಫುಲ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ. ನೀವು ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರ್ ಅಥವಾ ಹಾಲು ಕೂಡ ಯೂಸ್ ಮಾಡಿ ನೀವು ಪ್ಯಾಕ್ ರೆಡಿ ಮಾಡ್ಕೊಬೋದು. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಹಚ್ಚೋದಕ್ಕೆ ಬ್ರಷ್ ಯೂಸ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಾವು ಫೇಸ್ ಪ್ಯಾಕ್ ಹಚ್ಚೋದಕ್ಕೆ ಬ್ರಷ್ ಯೂಸ್ ಮಾಡಿದ್ರೆ ಅದೆಲ್ಲ ಬ್ರಷಿನ ಸಂದಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಚಪ್ಪಟೆ ಆಗಿರೋಂಥ ಒಂದು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಮುಲ್ತಾನಿ ಮಿಟ್ಟಿ ತುಂಬ ಒಳ್ಳೆಯದು ಸ್ಕಿನ್ಗೆ. ತುಂಬ ಕಾಲದಿಂದ ಕೂಡ ನಾವು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಾನೆ ಬಂದಿದ್ದೀವಿ. ನೋಡಿ ಸ್ಪೂನಲ್ಲಿ ಎಷ್ಟು ನೀಟಾಗಿ ಆಗುತ್ತೆ ಅಂತ. ಈ ಥರ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಾಕೋದಕ್ಕೆ ಈ ಥರ ಸ್ಪೂನ್ ಇದ್ರೇ ಈಸಿ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಾಂದರೆ ಈಗ ಮಾರ್ಕೆಟಲ್ಲಿ ಬೇರೆ ಥರ ಸಿಗ್ತಾ ಇದೆ. ಆ ಥರ ಬ್ರಷಸ್ ಕೂಡ ನೀವು ಯೂಸ್ ಮಾಡ್ಬೋದು. ಉಬ್ಬಿಗೆಲ್ಲ ಆದರೆ ಏನು ಪರವಾಗಿಲ್ಲ, ಯಾಕಂದರೆ ನಾವು ಇದಕ್ಕೆ ಅರಿಶಿನ ಯೂಸ್ ಮಾಡಿರಲ್ಲ. ಉಬ್ಬಿಗೆಲ್ಲ ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಗೆ ಯಾವ ರೀತಿ ಹಾಕ್ಬೇಕನ್ಸುತ್ತೆ ಆ ರೀತಿ ಹಾಕ್ಕೊಳ್ಳಿ. ಇದಕ್ಕೇನು ಇದೇ ಥರ ಹಾಕ್ಕೊಬೇಕು ಅಂತ ಏನು ಅವ್ರಿಗೂ ಸ್ವಲ್ಪ ಹೊತ್ತಾಗ ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಇದು ಡ್ರೈ ಆಗೋವಾಗ ನಾನು ತುಂಬ ಸಲ ಹೇಳ್ತಾನೆ ಬಂದೀನಿ, ಯಾವಾಗಲೂ ಮಾತಾಡೋದಕ್ಕೆ ಹೋಗಬೇಡಿ. ಇದು ಡ್ರೈ ಆದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ವಾಶ್ ಮಾಡಿ ಬಂದಿದ್ದೀನಿ. ಈಗ ಗೊತ್ತಾಗ್ತಾ ಇರ್ಬೋದು ನಿಮಗೆ ರಿಸಲ್ಟ್ ಯಾವ ಥರ ಇದೆ ಅಂತ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಗಳು ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರಿಂದ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೊ ಮಚ್.